Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ 2 ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಒಂದೇ ಒಂದು ಮಾಹಿತಿ ನಮ್ಮ ಚಾನಲ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅದು ಪೆನ್ಷನ್, ಮಾಸಿಕ ಪಿಂಚಣಿ. ಮಾಸಿಕ ಪಿಂಚಣಿ ಕಳೆದ ತಿಂಗಳು ನಮಗೆ 30ನೇ ತಾರೀಕು 2 ಬಾರಿ ಜಮೆಯಾಗಿತ್ತು. ಆದರೆ ಇದುವರೆಗೆ ಮಾಸಿಕ ಪಿಂಚಣಿ, ಅಂಗವಿಕಲರ ಪಿಂಚಣಿ ಆಗಲಿ, SSV ಆಗಲಿ, ವಿಧವಾ ವೇತನವಾಗಲಿ ಯಾವುದೂ ಜಮೆಯಾಗಿಲ್ಲ. ಯಾವಾಗ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ಈ ಕುರಿತು ನಾವು ನಿರ್ದೇಶನಾಲಯಕ್ಕೆ ಫೋನನ್ನು ಮಾಡಿದಾಗ ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಅವರು ಹೇಳಿರುವ ಪ್ರಕಾರ ಈ ಆಗಸ್ಟ್ ತಿಂಗಳ ಪಿಂಚಣಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಇನ್ನು 4-5 ದಿನಗಳ ಒಳಗಾಗಿ, ಅಂದರೆ ಸುಮಾರು 8, 9, 10 ಈ ಒಂದು 3 ದಿನಗಳಲ್ಲಿ ನಿಮ್ಮ ಎಲ್ಲ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಮೂಲಕ ಜಮೆ ಮಾಡಲಾಗ್ತಾಯಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಹಾಗಾಗಿ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರ ಪಿಂಚಣಿ ಜಮೆ ಆಗ್ತಾಯಿದೆ. ತಮಗೀಗಾಗಲೇ ಗೊತ್ತಿರೋ ಹಾಗೆ ಸುಮಾರು 9 ಲಕ್ಷ ಅನಧಿಕೃತ ಪಿಂಚಣಿದಾರರ ಪಿಂಚಣಿಯನ್ನು ಸರ್ಕಾರ ಸ್ಥಗಿತ ಮಾಡಲು ಈಗಾಗಲೇ ಆದೇಶ ನೀಡಿದೆ. ಅಂದರೆ ಅದರಲ್ಲಿ ವಯಸ್ಸು ಇಲ್ಲದೇ ಇರತಕ್ಕಂಥವರು ಸುಮಾರು 20 ವರ್ಷ, 30 ವರ್ಷ, 40 ವರ್ಷ ವಯಸ್ಸಿನವರು ಸಹ ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ಪಡಿತಾ ಇರೋದು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಅಂಥವರ ಪಿಂಚಣಿಯನ್ನು ನಿಲ್ಲಿಸ್ತಾರಷ್ಟೇ ಹೊರತು ನಮ್ಮ ನೈಜ ಅಂಗವಿಕಲರ, ನೈಜ ವಿಧವಾ ವೇತನ, ನೈಜ SSP ವೇತನ ಮತ್ತು ಇಂದಿರಾ ಗಾಂಧಿ ಯೋಜನೆ ಇವ್ಯಾವೂ ಕೂಡ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ನೀಡಿದ್ದಾರೆ ಸ್ನೇಹಿತರೆ. ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಆಗಸ್ಟ್ 15ರ ನಂತರ ಎಲ್ಲ ಬಗೆಯ ಪಿಂಚಣಿಯನ್ನು, ಅಂದರೆ ಅದು ವಿಶೇಷ ಚೇತನರ ಪಿಂಚಣಿ ಆಗಿರ್ಬೋದು, SSY ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಇವು ಮೂರೂ ಕೂಡ ಒಂದು 500 ರೂಪಾಯಿಯಿಂದ 800 ರೂಪಾಯಿವರೆಗೆ ಹೆಚ್ಚಳ ಮಾಡುವಂತಹ ಚರ್ಚೆ ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಏನೇ ಆಗಲಿ ಸ್ನೇಹಿತರೆ, ಆಗಸ್ಟ್ 15ರವರೆಗೆ ನಾವೆಲ್ಲರೂ ಕೂಡ ಸಾವಕಾಶವಾಗಿ ಕಾಯೋಣ. ಸರ್ಕಾರ ಒಂದು ಒಳ್ಳೆಯ ಸುದ್ದಿ ನೀಡ್ತದೆ ಈ ಗೌರಿ ಗಣೇಶ ಹಬ್ಬಕ್ಕೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಪ್ರತಿದಿನ ತಪ್ಪದೇ ನಮ್ಮ ಚಾನಲನ್ನು ವೀಕ್ಷಿಸಿ. ಅಂಥ ಅಪ್ಡೇಟ್ ಬಂದರೆ ಕೂಡಲೇ ನಿಮಗೆ ಮಾಹಿತಿಯನ್ನು ನಾನು ನೀಡ್ತೀನಿ. ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವರ ಒಂದು ಅಕೌಂಟಿಗೆ ಪಿಂಚಣಿ ಹಣವನ್ನು ಈಗಾಗಲೇ ಜಮೆ ಮಾಡಿದರಂತೆ. ಈಗ 3-4 ದಿನಗಳಲ್ಲಿ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ವಿಧವಾ ವೇತನ ಜಮೆ ಅವರವರ ಅಕೌಂಟಿಗೆ ಆಗಲಿದೆ. ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ಕೂಡ ತಾಲೂಕು ಆಫೀಸ್ಗಾಗಲಿ ಅಥವಾ ನಾಡ ಕಚೇರಿಗಾಗಲಿ ಅಲೆಯುವಂಥ ಪ್ರಶ್ನೆ ಇರುವುದಿಲ್ಲ. ನಿಮ್ಮ ಅಕೌಂಟಿಗೆ ಮೆಸೇಜ್ ಬರ್ತದೆ, ನಿಮ್ಮ ಮೊಬೈಲಿಗೆ ಮೆಸೇಜ್ ಬರ್ತದೆ. ಬಂದ ತಕ್ಷಣ ನೀವು ನಿಮ್ಮ ಅಕೌಂಟಲ್ಲಿ ಹಣವನ್ನು ಬಿಡಿಸ್ಕೋಬೋದು ಸ್ನೇಹಿತರೆ. ಈ ಕುರಿತು ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ಪೆನ್ಷನ್ ಬಂದಿದ್ದರೆ ಅಥವಾ ಬರದೇ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.